ಅವಾಗೇ ಆಗ್ಬೇಕಾಗಿತ್ತು. ಈಗ ಬಹಳ ಇದು ಸಮಯ ಇಲ್ಲ. ಈಗ ನೋಡ್ಬೇಕು, ಮೊದಲ ಈ ಸಮಾನ ನಾಗರಿಕ ಸಂಹಿತೆ ಬರಬೇಕು. ಎಲ್ಲರೂ ಒಂದೇ ಲಗ್ನ ಆಗ್ಬೇಕು, ಎರಡೇ ಹಿಡಿಬೇಕು. ಅದು ಬತ್ತಂದ್ರೆ ಕಂಟ್ರೋಲ್ ಆಗ್ತದೆ. ಯಾರು ಮೂರನೇದು ಹಿಡಿತಾರೆ, ಸಬ್ಸಿಡಿ ಇಲ್ಲ, ಓಟ್ ಇಲ್ಲ, ಎಲ್ಲಾನು ಬಂದ್ ಮಾಡ್ಬೇಕು ಅಂದ್ರೆ ಬರೋಬ್ರಿ ಆಗ್ತದೆ. ಅದೇ ಮುಸ್ಲಿಮರು ನೋಡ್ರಿ, ಅವ್ರು ಮಾಡ್ತಾ ಇರುವಂತದ್ದು ಇವತ್ತ ಯಾರು ದೇಶ ಪ್ರೇಮಿಗಳ ಅವ್ರ ವಿರುದ್ಧ ಓಟ್ ಹಾಕೋದು ಅವ್ರದ್ದು ಪದ್ಧತಿ ಐತಿ. ನಾಗಳೆ ಭಾಷಣದಾಗ ಹೇಳದಲ್ಲ, 35-40% ಏನಾದ್ರು ಮುಸ್ಲಿಂ ಜನಸಂಖ್ಯೆ ಆಯ್ತು ಅಂದ್ರೆ, ಮತದಾರ ಆದ್ರ ಒಬ್ಬ MLA ಹಿಂದೂ ಇರುವುದಿಲ್ಲ, MP ಇರುವುದಿಲ್ಲ, ಗ್ರಾಮ ಪಂಚಾಯತ್ ಮೆಂಬರ್ ಇರುವುದಿಲ್ಲ. ನಮ್ಮ ಜನ ಏನದಾರ ಹಿಂದೂ ಮಂದಿ ಓಟಿಗೆ ಬರುದಿಲ್ಲ. ಒಟ್ಟೆ ಇಲೆಕ್ಷನ್ದಾಗ ಓಟ್ ಬರ್ತಂದ್ರೆ ಎಲ್ಲರೂ ಚೈನಿ ಹೊಡ್ಲಿಕ್ಕೆ ಹೋಗ್ತಾರೆ. ಅವರು 90-95%, 99% ವೋಟಿಂಗ್ ಮಾಡ್ತಾರೆ. ನಮ್ಮದೇಟಿರ್ತದೆ ವೋಟಿಂಗ್ ಪರ್ಸೆಂಟೇಜು 30, 35, 40 ಆಗ್ತದೆ. ನೀವೇ ಎಲ್ಲ ಮಾಧ್ಯಮದವ್ರು ಎರಡನೇ ಸಲ ನೀವು ಹೇಳ್ತೀರಿ ಮತದಾನ ಆಗ್ತಾ ಇಲ್ಲ, ಮತದಾರರು ಮತಗಟ್ಟೆಗೆ ಬರ್ತಾ ಇಲ್ಲ ಅಂತೇಳಿ. ಅದಕ್ಕೆ ನಾವು ಹೇಳೋದು ಏನಂದ್ರೆ, ನಮ್ಮ ಬಿಜಾಪುರನೂ ಹಂಗೆ ಅದ. ನಮ್ಮ ಬಿಜಾಪುರನಾಗ ಅವ್ರು 1,20,000 ಮುಸ್ಲಿಂ ವೋಟ್ ಅದಾವೆ. ನಮ್ಮ ಹಿಂದೂಗಳು 1,60,000 ಅದಾವೆ. ಆದ್ರೆ ನಮ್ಮ ಬಿಜಾಪುರನಾಗ ಮುಂಜಾನೆ 6:30ಗೆ ಪಾಳ್ಯ ಓಟ್ ಹಾಕ್ತಾರೆ. ಅವರಿಗೆ ಅವ್ರ ಮುಂದಿನ ಭದ್ರತೆ ಬೇಕಾಗಿದೆ. ಬಸನಗೌಡ ಪಾಟೀಲ್ ಇದ್ರೆ ನಮ್ಗೆ ಭದ್ರತೆ ಅನ್ನೋದು ನಮ್ಮ ಹಿಂದೂಗಳಲ್ಲಿ ಜಾಗೃತ ಅದಾರ. ಅವತ್ತು ಯಾರು ವಾಕಿಂಗ್ ಹೋಗೋದಿಲ್ಲ, ಯಾರು ಯಾವ ಊರಿಗೆ ಹೋಗುದಿಲ್ಲ. ಬೇಕಾದಲ್ಲಿ ಬೆಂಗಳೂರು, ಮುಂಬೈದ ಎಲ್ಲೇ ಅವರು ನೌಕರಿ ಮಾಡ್ತಿದ್ರು, ವೋಟಿಂಗ್ ದಿವಸ ಹಿಂದಿನ ದಿವಸನೇ ಬಿಜಾಪುರ ಬರ್ತಾರೆ. ಹಿಂಗಾಗಿ ನಾನು 2 ಸಲ ಕಂಟಿನ್ಯೂ ಆರಿಸಿ ಬರ್ಲಾಕ ನಮ್ಮ ಹಿಂದೂಗಳು ಜಾಗೃತ ಆಗಿದ್ರು. ಹಂಗೆ ಇಡೀ ದೇಶದಲ್ಲಿ ಆಗ್ಬೇಕು. ನಮ್ಮ ಯೋಗಿ ಆದಿತ್ಯನಾಥ್ ಏನು ಹೇಳ್ಯಾರಲ್ಲ, ನಾವು ಎಲ್ಲ ಒಡೆದು ಹೋದ್ವಿ ಅಂದ್ರೆ ನಮ್ಮನ್ನ ಕಡಿತಾರತ್ತೇಳಿ, ಅದು ಸತ್ತಿದೆ. ಮತ್ತು ನಮ್ಮ ಏನು ಕನೇರಿ ಮಠದ ಸ್ವಾಮಿಗಳು ಹೇಳ್ಯಾರ, ನಾವು ಹಿಂಗೆ ಜಗಳಾಡ್ಕೊತ ಹೋದ್ವಿ ಅಂದ್ರೆ ಎಲ್ಲ ಮಠ ಮಂದಿರನು ಹೋಗ್ತಾವು, ಜಮೀನು ಹೋಗ್ತಾವ ಅಂತೇಳಿ. ಅದಕ್ಕೆ ನಾವು ಹೇಳುದು, ಈ ವಕಫ್ಗೆ ನಾವು ಭಾಳ ಇದನ್ನ ಪೂರ್ತಿ ಕಿತ್ತು ಹಾಕ್ಬೇಕು ಅನ್ನೋದೇ ನಮ್ಮದು ಒತ್ತಾಯ ಇದೆ.